ರಂಗಶ್ರೀ ಕಲಾ ಸಂಸ್ಥೆಯ ಡಾಕ್ಟರ್ ರಂಗಶ್ರೀ ರಂಗಸ್ವಾಮಿಯವರು ಪ್ರಾಸ್ತಾವಿಕ ನುಡಿಗಳನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ನಂತರ ಸ್ವರೂಪಿಗಳಾದ ಪ್ರೇಕ್ಷಕ ಮಹಾಶಯರೇ, ಇಂದು ಈ ಒಂದು ಶುಭ ಕಾರ್ಯ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀತಾ ಇರೋದು ಬಹಳ ಸಂತೋಷದ ವಿಷಯ. ಅಲ್ಲದೆ ಇವತ್ತು ವೇದಿಕೆಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ನಾನಾದರೂ ಭಾವಿಸ್ತೀನಿ. ಸರಳತೆ, ಸತ್ಯತೆ, ನಮ್ರತೆ, ಪ್ರಾಮಾಣಿಕತೆ ಹಾಗೂ ದಕ್ಷತೆ ಇವೆಲ್ಲವನ್ನು ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡು ಇಡೀ ದೇಶವೇ ಮೆಚ್ಚುವಂತಹ ಅವರ ಕಾರ್ಯವೈಖರಿಯಲ್ಲಿ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪೂಜ್ಯ ಸಂತೋಷ್ ಹೆಗ್ಡೆಯವರಿಗೆ ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಜೊತೆಗೆ ಏನು ಮಾಗಡಿ ಕೆಂಪೇಗೌಡ ನಿರ್ಮಾಣವಾದ ಈ ಬೆಂಗಳೂರು ಇವತ್ತು ವಿಶ್ವವೇ ತಿರುಗಿ ನೋಡುವಂತಹ ಒಂದು ಬೆಂಗಳೂರಾಗಿದೆ. ಅಂತಹ ಮಾಗಡಿ ಕ್ಷೇತ್ರದಲ್ಲಿ ಕೆಂಪೇಗೌಡ ಹುಟ್ಟವನೇ ಅಂದರೆ ತಪ್ಪಾಗಲಾರ್ದು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅವರು ನಡೆಸೋಂಥ ದಾಸೋಹ ನಾನು ಕಣ್ಣಾರ ಕಂಡಿದ್ದೀನಿ. ಲಕ್ಷ ಲಕ್ಷ ಜನ ಆ ದಾಸೋಹದಲ್ಲಿ ಪಾಲ್ಗೊಳ್ತಾರೆ. ಇವತ್ತೇನಾರ ಆರೋಗ್ಯ ಅವ್ರಿಗಷ್ಟು ಚೆನ್ನಾಗಿದೆ, ಇನ್ನೂ ಒಂದು 40ರಿಂದ 45 ವರ್ಷ ತರುಣರ ಥರ ಕಾಣ್ತಾವ್ರೆ ಅಂದರೆ ಅವರು ಮಾಡಿದಂತಹ ದಾಸೋಹ ಕಾರ್ಯಕ್ರಮ ಹಾಗೂ ಅವರು ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ವಿದ್ಯಾಕ್ಷೇತ್ರ ಇರ್ಬೋದು, ಯಾರು ಜನಪರ ಕಾರ್ಯಕ್ರಮಗಳನ್ನ ತೊಡಗಿಸ್ಕೊಂಡು ಇವತ್ತು ಜೇಡ್ರಳ್ಳಿ ಕೃಷ್ಣಪ್ಪನವರು ನಮ್ಮೆಲ್ಲರ ಮಧ್ಯೆ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ವೇದಿಕೆ ಮೇಲೆ ಗೋವಿಂದೇಗೌಡರಿದ್ದಾರೆ, ಪಾಂಡು ದಾಸಪ್ಪನವರಿದ್ದಾರೆ, ಜೋಸಫ್ ಸ್ಟಾಲಿಯನ್ ಇದ್ದಾರೆ, ಸಿದ್ಧಲಿಂಗೇಗೌಡರು ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು. ಎಲ್ಲೋ ಎಲೆ ಮರೆ ಕಾಯಿನ ಥರ ಸಿದ್ಧಲಿಂಗೇಗೌಡರು ಮಾಡ್ತಾರ ಕೆಲಸ ಅಗಣೀಯ. ನಾವು ಅವ್ರಿಗೆ ತೀರ ಪರಿಚಯ ಇಲ್ಲದೆ ಇರ್ಬೋದು, ಅವರ ಕೆಲಸ ಮತ್ತು ಅವರ ಕೆಲಸದ ಕಾರ್ಯವೈಖರಿ ನಾವು ದೂರದಿಂದ ನೋಡಿದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇಂಥಂಥ ಒಬ್ಬೊಬ್ಬರು ಸಿದ್ಧಲಿಂಗೇಗೌಡರಂಥವ್ರು ಉಟ್ಕೊಂಡ್ರೆ ಇಡೀ ನಾಡಿಗೆ ಒಂದು ಶಕ್ತಿ ತುಂಬೋದು ಅಂತ ಹೇಳಿ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತೀನಿ. ಗುರುಪ್ರಸಾದ್ ಅವರು, ಸುರೇಶರವರು, ದಯಾನಂದನವರು, ಕೋದಂಡರಾಮರವರು, ಇನ್ನೂ ಅನೇಕ ಮಹನೀಯರು, ಹಿರಿಯರು, ಸಮಾಜದ ಧುರೀಣರು, ಅವರ ಕ್ಷೇತ್ರದಲ್ಲೇ ಅವರ ಸಾಧನೆಯನ್ನು ವ್ಯಕ್ತಪಡಿಸಿದಂಥ ಎಲ್ಲ ಮಹನೀಯರಿಗೆ, ಏನು ವೇದಿಕೆ ಮೇಲೆ ಕೂತಿದ್ದಾರೋ ಎಲ್ಲ ಮಹನೀಯರಿಗೆ ನಾನು ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತೀನಿ. ಬಂಧುಗಳೇ, ಇವತ್ತು ಈ ಸಂಸ್ಥೆ ಒಂದು ಸಾಮಾಜಿಕ ಎಡರು ತೊಡರುಗಳನ್ನ ಕೈಯಲ್ಲಾದಷ್ಟು ಸರಿಪಡಿಸ್ಬೇಕು ಅಂತ ಹೇಳಿ
ಈ ಸಂಸ್ಥೆ ಹುಟ್ಟಾಕಿ ಅದರಿಂದ ಅನೇಕ ಕೆಲಸಗಳನ್ನ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಇಡೀ ರಾಜ್ಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಅದರಲ್ಲೂ ಕಾರ್ಮಿಕ ಘಟಕದಿಂದ ನಮ್ಮ ಮಿತ್ರರಾದ ಕೃಷ್ಣಪ್ಪನವರು ನಮ್ಗೆ ಸಿಕ್ಕಿದ್ದು ಒಂದು ಆನೆ ಬಲ ಬಂದಂಗಾಯಿತು ನಮಗೆ. ಇವತ್ತು ಆ ಶಕ್ತಿಯಿಂದ ನಮ್ಮ ಕೈಲಾದಷ್ಟು ಸೇವೆನ ಸಮಾಜಕ್ಕೆ ನಾವು ಮತ್ತು ಸುರೇಶ್ ತಂಡದವರು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಇವತ್ತು ಮತ್ತೊಂದು ಹೆಜ್ಜೆ ಮುಂದಿಡೋಕ್ಕೆ ಹೊರಟಿದ್ದೀವಿ. ಪತ್ರಿಕಾ ಮಾಧ್ಯಮದಲ್ಲಿ ಏನು ತಿರುವುಗಳು ತಗೊಂಡು ಅದರಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೋದು, ಅದು ಮಾಧ್ಯಮದಿಂದ ಸಾಧ್ಯ ಅಂತ ನಾವು ಅರ್ಥಕೊಂಡು ಒಂದು ಪತ್ರಿಕೆನ ತರಬೇಕು ಅಂತೇಳಿ ನಮ್ಮ ಸುರೇಶರವರ ಸಾರಥ್ಯದಲ್ಲಿ ಒಂದು ಪತ್ರಿಕೆ ತರಕ್ಕೆ ಹೊರಟಿದ್ದೀವಿ. ಅದು ಪತ್ರಿಕೆ ಹೆಸರೇ ಆಗಿದೆ ನೋಡಿ, ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ. ಇವತ್ತು ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಸಂತೋಷ್ ಹೆಗ್ಡೆಯರಿದ್ದಾರೆ. ಆ ಜೊತೆಯಲ್ಲಿ ನಾವು ಅವರ ಸರಿಸಮನಾಗಿ ವೇದಿಕೆ ಹಂಚ್ಕೊಳ್ಳೋದು ಅವ್ರ ಜೊತೆಯಲ್ಲಿ ಎಷ್ಟು ನಮ್ಮ ಪೂರ್ವಜನದ ಪುಣ್ಯನೋ ನಮಗೆ ಗೊತ್ತಿಲ್ಲ. ಅವ್ರ ಜೊತೆಯಲ್ಲಿ ಪತ್ರಿಕೆನ ಬಿಡುಗಡೆ ಮಾಡ್ತೀವಿ ನೋಡಿ. ಪತ್ರಿಕೆ ಹೆಸರನ್ನು ಜೊತೆಯಲ್ಲಿ. ಇವತ್ತು 84 ವರ್ಷ ಅವರಿಗೆ ಅವರು ಮಾಡಿರೋದಂಥ ಸಾಧನೆ ಮತ್ತು ಅವರು ಮಾಡಿರೋಂಥ ಒಳ್ಳೆ ಕೆಲಸಕ್ಕೋಸ್ಕರ ಆ ಭಗವತಿ ಅವ್ರನ್ನ ಇವತ್ತವರೆಗೂ ಅಂತ ಉತ್ತಮವಾದ ಆರೋಗ್ಯ ಕೊಟ್ಟು ಕಾಪಾಡ್ತಾರೆ ನೋಡಿ. ಅವ್ರ ತಂದೆ ಯಾವತ್ತು ಸಂತೋಷ್ ಅಂತ ಹೆಸರಿಟ್ರು. ಜೀವನದಲ್ಲಿ ಸಂತೋಷವಾಗಿರೋದು ಸಂತೋಷ್ ಹೆಗ್ಡೆಯವರು ಒಬ್ಬರೇ. ನಾವುಗಳು ಸಂತೋಷವಾಗಿಲ್ಲ. ಒಂದು 30-40 ಸೈಟಲ್ಲಿ ಮನೆ ಕಟ್ಟಿಸಿದ್ರೆ ಪಕ್ಕದವನು ಹೇಳ್ತಾನೆ ಏನೋ ಒಂದು 30-40 ಕಟ್ತಾನೆ, 60-40 ಆಸೆ ಪಡ್ತೀವಿ. ಮನುಷ್ಯನ ಗುಣಗಳೇ ಹಾಗೆ. ಆ ಆಸೆಯೇ ನಮ್ಮೆಲ್ಲರಲ್ಲೂ ಬೇರೂರ್ಬಿಟ್ಟಿದೆ. ಆದರೆ ಸನ್ಮಾನ್ಯ ಅವ್ರ ತಂದೆಯರ ಹೆಸರು ನಿಮಗೆಲ್ಲರಿಗೂ ಗೊತ್ತಿದೆ. ಅವರು ನಿಜವಾಗಲೂ ಮಹಾತ್ಮರೇ. ಅವರು ಅಂಥವ್ರ ಮಗ ಇವರಾಗಿರೋದ್ರಿಂದ ಆ ಗುಣಗಳೆಲ್ಲ ಇವರಲ್ಲಿ ಬಂದಿದೆ. ಇವತ್ತು ಒಂದೇ ಒಂದು ಸಣ್ಣ ಅಪಾರ್ಟ್ಮೆಂಟಲ್ಲಿ ಇಡೀ ಅವರ ಜೀವನನ ಕಳೀತಾ ಇದ್ದಾರೆ. ಇಂಥವರು ಇಡೀ ದೇಶಕ್ಕೆ ಒಂದು ಜಿಲ್ಲೆಗೆ ಒಬ್ಬರೇನ ಇದ್ದಿದ್ರೆ ಇವತ್ತು ನಾವು ಯಾವ ಮಟ್ಟದಲ್ಲಿ ನಮ್ಮ ರಾಜ್ಯ ನೋಡಬೇಕಾಗಿತ್ತೋ ಅದು ನೀವೆಲ್ಲರೂ ಭಾವಿಸಿ. 40%, 60%, 2,000 ಕೋಟಿ, 3,000 ಕೋಟಿ. ಕರೋನಾ ಬಂದ ಮೇಲೂ ಬುದ್ಧಿ ಬರಲಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ. ಕರೋನಾ ಎಲ್ಲರಿಗೂ ಪಾಠ ಕಲಿಸ್ತು. ಆ MP ಅಂಗಡಿಯವರು ಸತ್ತಾಗ ಸುಮಾರು 10 ಅಡಿಯಿಂದ ಮೇಲಿಂದ ಎತ್ತಾಕಿದ್ರು ಅವ್ರನ್ನ. ನಾವು ಮನುಷ್ಯನ ಗುಣನೇ ಆಗಿದೆ. ಹಾಗಾಗಿ ಇವತ್ತು ಈ ಸುಂದರವಾದ ಕಾರ್ಯಕ್ರಮನ ನಾವು ನೀವೆಲ್ಲ ಮಾಡ್ತಾಯಿದ್ದೀವಿ. ನಾನು ನಮ್ಮ ಅಧ್ಯಕ್ಷರು ಸುರೇಶ್ ಅವ್ರಿಗೆ ಹೇಳಿದೆ ಸ್ವಲ್ಪ ಸಮಯಾವಕಾಶ ತಗೊಂಡು ಬಿಡುಗಡೆ ಮಾಡೋಣ ಅಂತ. ದಿಢೀರಂತ ಒಂದು ವಾರದಲ್ಲಿ ಅವರು ಈ ಕಾರ್ಯಕ್ರಮ ಆಯೋಜಿಸಿರೋದ್ರಿಂದ ಏನು ನೀವು ಸ್ನೇಹಿತರಿದ್ದೀರ ಸ್ವಲ್ಪ ಕಮ್ಮಿ ಆಗಿದೆ. ಆದರೂ 100 ಜನ ಇರೋತಕ್ಕೆ ಮುತ್ತಂಗೆ 3 ಜನ ಇದ್ದರೆ ಒಳ್ಳೆಯದು ಅಂತ ಅಂದಾಗೆ ನೀವೆಲ್ಲರೂ ಇವತ್ತು ಸೇರಿರೋದು ನಮಗೆ ಭಾಳ ಖುಷಿ ಇದೆ. ಕಾಯ ವಾಚ ಮನಸ
ನಾವು ನಮ್ಮ ಕೈಲಾದಷ್ಟು ಯಾವುದೇ ರೀತಿಯ ಆಕಾಂಕ್ಷೆಗಳಿಗೆ ಒಳಗಾಗದೆ ಜನಪರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತೀವಿ ಅಂತ ನಾವು ಘಂಟಾಘೋಷವಾಗಿ ನಿಮ್ಮ ಮುಂದೆ ಹೇಳ್ತೀವಿ. ಅದಕ್ಕೆ ಶಕ್ತಿಯಾಗಿ ನೀವೆಲ್ಲ ಇರಬೇಕು. ಅನೇಕ ಮಹನೀಯರು ವೇದಿಕೆ ಮೇಲೆ ಕೂತಿದ್ದಾರೆ. ನಾನು ಕೆಲವರು ಮಾತ್ರ ಹೇಳಿದೆ. ಅವರದೇ ಕ್ಷೇತ್ರಗಳಲ್ಲಿ, ದಲಿತ ಕ್ಷೇತ್ರಗಳಲ್ಲಿ ಅವರ ಹೋರಾಟಗಳು ಭಾಳ ಇದೆ. ಸುಮಾರು ಜನ, 2-3 ನನ್ನ ಸ್ನೇಹಿತರು ವೇದಿಕೆ ಮೇಲೆ ಕೂತಿದ್ದಾರೆ. ಎಲ್ಲರ ಇರಬೇಕು, ಯಾವುದೇ ಆಗಲಿ. ಇವತ್ತು ಇನ್ನೊಂದು ನಾವು ತುಂಬ ಖುಷಿ ಪಡೋದೇನು ಅಂದರೆ, ಆದರ್ಶ ಪುರುಷ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಇವತ್ತು ನಡೀತಾ ಇದೆ. ಹಾಗೆ ಮತ್ತೊಬ್ಬ ಆದರ್ಶ ಪುರುಷ ಸಂತೋಷ್ ಹೆಗ್ಡೆ ಜೊತೆಯಲ್ಲಿ ನಾವೆಲ್ಲ ಇವತ್ತಿದ್ದೀವಿ. ಇವತ್ತು ನಮ್ಮ ಹಿಂದೂಗಳಿಗೆ ಸಂಭ್ರಮದ ದಿವಸ. ಪ್ರತಿಯೊಬ್ಬರ ಮನೆಯಲ್ಲೂ ಏನೋ ಅಂತ, ನಾನು ಈಗ ಸುಮಾರು ನನ್ನ ಶೀಲ್ಡ್ಗಳು ಅದೆಲ್ಲ ತರಬೇಕಾದ್ರೆ ಸುತ್ತಾಡ್ಕೊಂಬಂದೆ. ಏನು ಸಂತೋಷ ಪಡ್ತಾ ಇದ್ದಾರೆ ಅಂದರೆ, ರಸ್ತೆಯಲ್ಲೂ ಕೂಡ ರಾಮ 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 ರಾಮ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಆ ಕೇಸರಿ ಬಾವುಟಗಳು ಹಾಕ್ಕೊಂಡು ನೀರು ಮಜ್ಜಿಗೆ ಪಾನಕ, ಕೆಲವು ಕಡೆ ಊಟ, ಕೆಲವು ಕಡೆ ಉಪಹಾರ, ಇದೆಲ್ಲ ಕೊಡ್ತಾ ಇದ್ದಾರೆ. ಇವತ್ತು ಏನೇ ನಮ್ಮ ದೇಶ ಈ ಮಟ್ಟಕ್ಕೆ ಎಂತಹ ಅನಾಹುತಗಳು ಬಂದ್ರೂ ಅದನ್ನು ತಡೆದಿದೆ ಅಂತ ಅಂದರೆ, ಇವತ್ತು ಮಾಡ್ತಾ ಇದ್ದಾರಲ್ಲ ಕೆಲಸಗಳು ಜನಸಾಮಾನ್ಯರು, ಅವರಿಂದ, ಯಾವುದೇ ರಾಜಕಾರಣಿಗಳಿಂದಲ್ಲ, ಯಾರೇ ಇನ್ನೊಬ್ಬರಿಂದಲ್ಲ. ಆ ಈ ಜನಸಾಮಾನ್ಯರು ಏನು ಮಾಡ್ತಾರೆ, ಮನಸ್ಸಲ್ಲಿ ಒಂದು ಸ್ವಲ್ಪನೂ ಕಲ್ಮಶ ಇರಲ್ಲ. ರಾಮನ ಪೂಜೆ ಮಾಡಬೇಕು, 4 ಜನಕ್ಕೆ ಅನುದಾನ ಮಾಡಬೇಕು, ಅಷ್ಟು ಬಿಟ್ಟರೆ ಅವ್ರ ಮನಸ್ಸಲ್ಲಿ ಏನೂ ಇರಲ್ಲ. ಅದು ರಾಮನಿಗೆ ತಲುಪುತ್ತೆ. ರಾಮನ ಪೂಜೆ ಮಾಡ್ತೀನಿ, ನನಗೊಂದು 500 ಕೋಟಿ ಕೊಡಪ್ಪ ಅಂದರೆ ಇದು ರಾಮನಿಗೆ ತಲುಪಲ್ಲ. ರಾಮನಿಗೆ ಅಳಿಲು ಮರಳಲ್ಲಿ ಉರುಳಿ ಅದು ತಗೊಂಡೋಗಿ ಆ ಮರಳನ್ನ ಸೇತುವೆ ಮೇಲೆ ಉದುರಿಸ್ತಾ ಇತ್ತಂತೆ. ಮೊದಲಿಗೆ ಅಪ್ಪಿ ಮುದ್ದಾಡಿದ್ದು ರಾಮ ಅಳಿಲಿನ. ಅಂಥ ಸೇವೆನ ಇವತ್ತು ಪ್ರತಿಯೊಬ್ಬ ನಾಗರಿಕರು ಮಾಡ್ತಾ ಇದ್ದಾರೆ. ಅವ್ರಿಗೊಂದು ನಮ್ಮ ಚಪ್ಪಾಳೆ ಇರಲಿ. ಹೀಗಾಗಿ ಸ್ನೇಹಿತರೆ, ನಾವೆಲ್ಲ ಯಾರು ಭಗವಂತ ಶಕ್ತಿ ಕೊಟ್ಟಿದ್ದಾನೋ ನಾವೆಲ್ಲ ಸ್ವಲ್ಪ ಏನು ಬಡವ ಜನರು ಅವ್ರ ಕಡೆ ಗಮನ ಹರಿಸಿದ್ರೆ, 1-2 ಪೆನ್ಸಿಲ್ ಕೊಡಿಸಿ, 1-2 ಬುಕ್ ಕೊಡಿಸಿ, 1 5 kg ಅಕ್ಕಿ ಕೊಡಿಸಿದ ಮಾತ್ರ ಯಾರಿಗೂ ಹೇಳ್ಬೇಡಿ. ನಿಮಗೆ ಯಾರೋ ಕಣ್ಣಲ್ಲಿ ಕಾಣ್ತೀರಾ, ಅವ್ರಿಗೆ ಏನಾಗುತ್ತೋ ನಿಮ್ಮ ಕೈಲಿ ಕೊಡಿಸಿ. ನೀವು ಬರೀ ಜೋಬ್ ಮಾಡ್ಕೊಂಡು ಅವರು ಕೊಡಿಸ್ಬೇಡಿ. ನಿಮ್ಮ ಜೋಬ್ ಬರ್ತಿ ಇದ್ರೇ ನೀವು 4 ಜನಕ್ಕೆ ಕೊಡೋಕ್ಕಾಗೋದು. ನಿಮ್ಮ ಕೈಲಾಗದಂಥ ಸಮಾಜ ಸೇವೆ ಮತ್ತು ಈ ಥರ ಸಮಾಜಪರ ಕೆಲಸಗಳನ್ನ ಮಾಡಿ ಅಂತ ಹೇಳಿ, ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಕ್ಕೆ ನನ್ನ ನಮಸ್ಕಾರ ತಿಳಿಸಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿ ನನ್ನ ನಮಸ್ಕಾರ ಮತ್ತೊಮ್ಮೆ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಗ್ಡೆ ಸಾಹೇಬರು ಭಾಳ ಇದು ಒಳ್ಳೆ ಮಾತು. ಅವರು ಹೆಗ್ಡೆ ಸಾಹೇಬರು ಕೇಳಿಸ್ಕೋಬೇಕು. ಅವರು ಅಧಿಕಾರದಲ್ಲಿದ್ದಾಗ ರಂಗಶ್ರೀ ಕಲಾ ಸಂಸ್ಥೆಯಿಂದ ನಾವೊಂದು ಸಾಗರ್ ಪ್ರಶಸ್ತಿ ಅಂತ ಕೊಡ್ತೀವಿ. ಒಂದು ಬೆಳ್ಳಿ ಕಡಗ ತೊಡಿಸಿ ಅದ್ಭುತವಾದ ಕಾರ್ಯಕ್ರಮ ಮಾಡ್ಕೊಂಬತ್ತಿದೆ. ನಾವು ಅವರ ಅಧಿಕಾರದಲ್ಲಿ ಇನ್ನೂ 5-6 ವರ್ಷ ಸರ್ವಿಸ್ ಇತ್ತು. ನಾವು ಹೋಗಿ ಅವ್ರನ್ನ ಕೇಳಿಕೊಂಡು, ಸರ್ ನಿಮ್ಗೊಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಇದ್ದೀವಿ, ನೀವು ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದೀರಾ,
ದಯವಿಟ್ಟು ಬರಬೇಕು ಅಂತ. ಅವರು ಒಂದು ಮಾತು ಹೇಳಿದ್ರು, ನಾನು ಅಧಿಕಾರದಲ್ಲಿ ಇರೋವರೆಗೂ ಅಭಿನಂದನೆಗಳು ನಾನು ಸ್ವೀಕಾರ ಮಾಡಲ್ಲ, ನಾನು ಅಧಿಕಾರ ಇಳಿದ ಮೇಲೆ ನನ್ನ ಕೈಲಾದಷ್ಟು ಸಮಾಜಕ್ಕೆ ತಿಳಿ ಹೇಳ್ತೀನಿ, ಅದರಲ್ಲೂ ವಿದ್ಯಾವಂತ ಮಕ್ಕಳಿಗೆ ತಿಳಿ ಹೇಳ್ತೀನಿ, ಹೆಚ್ಚಿಗೆ ಮಕ್ಕಳ ಕಡೆ ಆಕರ್ಷಿತನಾಗಿದ್ದೀನಿ. ಇವತ್ತಿನ ಮಕ್ಕಳು ಏನಿದ್ದಾರೋ ಅವರಿಗೆ ಮಾದರಿ ಶಿಕ್ಷಣದ ಜೊತೆಗೆ ನೀತಿ ಪಾಠ ಹೇಳಬೇಕಾಗಿದ್ದಂಥ ಸನ್ನಿವೇಶ ಇವತ್ತು ಒದಗಿದೆ. ರಂಗಸ್ವಾಮಿ, ನಾನು ನಿವೃತ್ತಿ ಆದಮೇಲೆ ಯಾವತ್ತನ ಒಂದಿನ ಬಂದು ಕರಿ ಅಂದರು. ನಾನು ಅವ್ರು ಯಾವತ್ತು ನಿವೃತ್ತಿ ಹೊಂತಾರಂತ ಬಕಪಕ್ಷಿ ಥರ ಕಾಯ್ತಾ ಇದ್ದೆ. ಸುಮಾರು 6 ವರ್ಷಗಳಾದ ಮೇಲೆ ಅವರು ನಿವೃತ್ತಿ ಹೊಂದಿದ್ರು. ಅವಾಗ ಹೋಗು 2ನೇ ಸಾರಿ ಕರೆದೆ, ದೆಹಲಿ ಕಾರ್ಯಕ್ರಮ ಇತ್ತು ಅವರಿಗೆ. ಅದು ಮುಂದಿನ ವರ್ಷ ಮಾನ್ಯ ಹೆಗ್ಡೆ ಸಾಹೇಬರು ನಮಗೆ ಡೇಟ್ ಕೊಟ್ಟರು. ನಮ್ಮ ಸಂತೋಷಕ್ಕೆ ನಮ್ಮ ಸಂಸ್ಥೆಗೆ ಪಾರ್ವೇ ಇಲ್ಲ. ಯು ಆರ್ ರಾವು ಅವ್ರಿಗೂ ಕೂಡ ನಮ್ಮ ಸಂಸ್ಥೆ ಮೂರ್ತಿರಾಯರು 147 ಜನಕ್ಕೆ ಇಲ್ಲಿವರೆಗೂ ಕೊಟ್ಟಿದ್ದೀವಿ. ಎಲ್ಲ ಈ ಮಠದವ್ರಿಗೆ ಕೊಟ್ಟಿದ್ದೀವಿ ಅಂದರೆ ನಮ್ಮ ಹೆಮ್ಮೆ. ಸಿದ್ಧಗಂಗಾ ಶ್ರೀಗಳಿಗೆ ಬೆಳ್ಳಿ ಪಾದಕೆ ತೋಡಿಸ್ದು, ಅದು ಕೇವಲ 80,000 ರೂಪಾಯಿ ಪಾದಕೆ. ಸಂತರ ಸಂತೆ 100ರ ನಡಿಗೆ ಅಂತ ಮಾಡಬೇಕಾದ್ರೆ ಅದು 80,000 ರೂಪಾಯಿ ಆ ಒಂದು ಇದು 13,60,000ಕ್ಕೆ ಆಕ್ಷನ್ ಆಯಿತು. ಅದನ್ನು ಮಠಕ್ಕೆ ದೇಣಿಗೆ ಕೊಟ್ಟು, ಇದು ನಮ್ಮ ಸಂಸ್ಥೆಗಳಿಗೆ ಏನೋ ಒಂಥರ ಹೇಳ್ಕೋಬೇಕು ಅನಿಸ್ತದೆ. ಸಮಯದ ಅಭಾವ ಇರೋದ್ರಿಂದ ನಾವು ಇದು ಬಿಟ್ಕೊಡ್ಬೇಕಾಗುತ್ತೆ. ಆಗಲೇ ಆಜ್ಞೆ ಬಂದಿದೆ. ದಯವಿಟ್ಟು ಹೆಚ್ಚಿಗೆ ಸಮಯ ತಗೊಂಡಿದ್ದಕ್ಕೆ ಕ್ಷಮೆ ಇರಲಿ ಅಂತ ಕೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ನಂಜುಂಡ ಪ್ರಸಾದ್ ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ. 1-2 ನಿಮಿಷಗಳ ಕಾಲ. ಧನ್ಯವಾದಗಳು. ಈ ಸಂಸ್ಥೆಯ ಮಾನವ ಹಕ್ಕುಗಳ ಸಂರಕ್ಷಣೆಯ ಸಂಸ್ಥೆಯು ಆಯೋಜನೆ ಮಾಡಿರ್ತಕ್ಕಂತಹ ಅದರ ಅಧ್ಯಕ್ಷರಾದ ನಮ್ಮ ಸುರೇಶ್ KNC ಅವರ ಒಂದು ಸಾರಥ್ಯದಲ್ಲಿ ಜೊತೆಯಲ್ಲಿ ಅನ್ನೋ ಪತ್ರಿಕೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಕ್ಕೆ ಬಂದಿರತಕ್ಕಂತಹ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ಎನ್ ಸಂತೋಷ್ ಹೆಗಡೆಯವರು, ಮಾನ್ಯ ನಿವೃತ್ತ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಹಾಗೂ ಲೋಕಾಯುಕ್ತ ಮಾಜಿ ನ್ಯಾಯಾಧೀಶರು, ಮತ್ತು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಿದ್ಧಲಿಂಗೇಗೌಡರವರು ಹಾಗೂ HM ಕೃಷ್ಣಮೂರ್ತಿಯವರು, ಗೌರವಾಧ್ಯಕ್ಷರು, ಕಾರ್ಮಿಕ ಘಟಕ, ಸಮಾಜ ಸೇವಕರು, ಮತ್ತು ಎಲ್ಲರಿಗೂ ತಿಳಿದಿರ್ತಕ್ಕಂತೆ ನಮ್ಮ ಕೆಂಪೇಗೌಡ ಅಂತಲೇ ಹೇಳ್ಬೋದು, ಬೆಂಗಳೂರು ಕೆಂಪೇಗೌಡ. ಏಕೆಂದರೆ ಕೆಂಪೇಗೌಡ್ರೆ ನಾವು ಹೇಳ್ತಾ ಇದ್ದೆ, ಹಿಂದೆ ನಾವು ಕವಿರತ್ನ ಕಾಳಿದಾಸನ ನೋಡಿರಲಿಲ್ಲ, ಮಯೂರನ್ನು ನೋಡಿರಲಿಲ್ಲ, ಪುಲಿಕೇಶಿನ ನೋಡಿರಲಿಲ್ಲ, ಸೊ ಅದೇ ರೀತಿ ಹಿರಿಯರನ್ನೆಲ್ಲ ನೋಡಿರಲಿಲ್ಲ, ಅದನ್ನು ರಾಜ್ಕುಮಾರ್ ಮುಖಾಂತರ ನೋಡ್ಕೊಂಬಂದಿದ್ದು. ಇವತ್ತು ಕೆಂಪೇಗೌಡರನ್ನು ನೋಡಿರಲಿಲ್ಲ, ಅದನ್ನು ನಮ್ಮ ಕೃಷ್ಣಮೂರ್ತಿಯವರ ಮುಖಾಂತರ ನಾವು ನಮ್ಮ ಮಕ್ಕಳಿಗೆ ಹೇಳೋವಂಥ ಒಂದು ಪರಿಸ್ಥಿತಿ ಬಂದಿದೆ. ಸೊ ಎಷ್ಟು ಆ ಮಣ್ಣಿನ ಮಗ ಬೇರೆ, ಮಾಗಡಿ ತಾಲೂಕಿನ ಮಗ ಬೇರೆ. ಸೊ ಅವರು ಕೂಡ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ, ಹಾಗೂ ಡಾಕ್ಟರ್ ರಂಗಶ್ರೀ ರಂಗಸ್ವಾಮಿ ಅವರಿದ್ದಾರೆ. ಸೊ ಜೊತೆಗೆ ಅಧ್ಯಕ್ಷರು ಪ್ರೆಸ್ ಕ್ಲಬ್ ಶ್ರೀಧರ್ ಅವರು, ಎಲ್ಲ ಮಹನೀಯರು ಇಲ್ಲಿ ಬಂದು ಕೂತಿರೋದು ಉದ್ದೇಶ ಒಂದೇ, ಆ ಜೊತೆಯಲ್ಲಿ ಅನ್ನೋ ಒಂದು ಪತ್ರಿಕೆನ ಬಿಡುಗಡೆ ಮಾಡಿ ಸಮಾಜಕ್ಕೆ ಮತ್ತೆ ಇನ್ನೊಂದು ವಾಯ್ಸ್ನ ಪರಿಚಯಿಸ್ತಾ ಇದ್ದಾರೆ. ಆ ಹೆಸರಲ್ಲೇ ನೋಡಿ, ಜೊತೆಯಲ್ಲಿ ಅಂತ ಅಂದ್ಬಿಟ್ಟು ಒಂದು ಚೂರೂ ಗ್ಯಾಪ್ ಇಲ್ಲ ಅದರಲ್ಲಿ. ಅಂದರೆ ಅಷ್ಟು ಅಂಟ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸಮಾಜಕ್ಕೆ ಅನ್ನೋದನ್ನು ಮೊದಲನೇ ಹೆಸರಿನಲ್ಲೇ ಅವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪತ್ರಿಕೆ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಅಲ್ಲಲ್ಲಾನ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮದ ದಿನದಿಂದಲೇ ಇವತ್ತು ಹೊರಹೊಮ್ತಾ ಇರೋದು ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಚಾರ ಆಗಿದೆ. ಎಲ್ಲ ವಿಚಾರಗಳನ್ನು ಕವರ್ ಮಾಡ್ತಾ ಇರ್ಬೋದು. ನಮ್ಮ ನ್ಯಾಯಾಧೀಶರು ಆಗಲೇ ಹೇಳಿದರು, ಏನಕ್ಕೆ ಅವರು
ಸ್ಕೂಲ್ ಮಕ್ಕಳನ್ನ ಟಾರ್ಗೆಟ್ ಮಾಡಿದ್ರು. ಅಂದರೆ ಇವತ್ತಿನ ಮಕ್ಕಳೇ ನಾಳೆನ ಉತ್ತಮ ಪ್ರಜೆಗಳಾಗಬೇಕು ಅನ್ನೋ ಉದ್ದೇಶಕ್ಕೆ ಅವ್ರ ತಲೆಗೆ ನಾವು ಒಳ್ಳೆಯ ವಿಚಾರಗಳನ್ನ ಅವ್ರ ತಲೆಗೆ ನಾವು ತುಂಬಿದ್ರೆ, ಸೊ ದೇಶ ಕಟ್ಟೋದ್ರಲ್ಲಿ, ದೇಶ ಯಾವುದೇ ತಪ್ಪುದಾರಿಗೆ ಹೋಗೋದ್ರಲ್ಲಿ, ಅಥವಾ ಅಲ್ಲಿಂದ ಉದ್ಭವ ಆಗತ್ತಂಥ ಒಬ್ಬ ಸಮಾಜಮುಖಿ ನಾಯಕ ಇರ್ಬೋದು, ಅಥವಾ ಯಾವುದೇ ಒಂದು IAS ಆಫೀಸರ್ ಇರ್ಬೋದು, ಅಥವಾ ಮುಂದಿನ ಪೀಳಿಗೆಯಲ್ಲಿ ಏನು ಅವನು ಆಗಬೇಕು ಅಂತ ಇದ್ದಾನೆ ಅದು ಉತ್ತಮ ಮಾರ್ಗದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಆ ಮೊಳಕೆನ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಅವ್ರದ್ದು ಸುಮಾರು ಒಂದು 5-6 ಕಾರ್ಯಕ್ರಮಗಳನ್ನ ನೋಡಿದ್ದೀನಿ. ಅದರಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ವಿಚಾರಧಾರೆನ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಪಾವಗಡದ ಜಪಾನಂದ ಸ್ವಾಮೀಜಿ ಅವರ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಸಾಹೇಬ್ರ ಜೊತೆಯಲ್ಲಿದ್ದೆ. ಆ ಧರ್ಮದ ಬಗ್ಗೆಯೂ ಇರ್ಬೋದು, ಸಾಮಾಜಿಕ ಕಳಕಳಿ ಇರ್ಬೋದು, ಅಥವಾ ಯಾವುದೇ ಭ್ರಷ್ಟತೆ ನಡೆಯಲ್ಲಿ ತಿದ್ದಬೇಕು ಅನ್ನೋದಿರ್ಬೋದು, ಇವನ್ನೆಲ್ಲ ನಿಜವಾಗ್ಲೂ ಇಂಥ ಹೇಳಿದ್ರು ನಮ್ಮ ಸ್ನೇಹಿತರು. ಪ್ರತಿಯೊಂದು ಜಿಲ್ಲೆಗೂ ಇರಬೇಕು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಅದು ಪ್ರತಿಯೊಬ್ಬ ಮನೆಗೂ ಬರಬೇಕು. ಪ್ರತಿಯೊಬ್ಬ ಮನೆಯಲ್ಲಿ ತಂದೆ ಸ್ಥಾನದಲ್ಲಿ ನಿಂತಿರ್ತಕ್ಕಂಥವನು ತನ್ನ ಮಕ್ಕಳನ್ನ ಯಾವ ರೀತಿ ಸರಿದೂಗಿಸ್ಬೇಕು, ಯಾವ ರೀತಿ ಉತ್ತಮವಾದ ನಡತೆಯನ್ನು ನಡೆಸಬೇಕು ಅಂದ್ಬಿಟ್ಟು ಈ ಒಂದು ಆದರ್ಶ ಪ್ರಾಯವಾದಂತಹ ನಮ್ಮ ಸಂತೋಷ್ ಹೆಗಡೆ ಸಾಹೇಬ್ರವರ ಆದರ್ಶಗಳನ್ನ ನಾವು ನಮ್ಮ ಜೀವನದಲ್ಲಿ ರೂಪಿಸ್ಕೊಂಡ್ರೆ ಖಂಡಿತ ನಾವೆಲ್ಲೂ ಎಡವೋಕ್ಕೆ ಸಾಧ್ಯ ಇಲ್ಲ. ನಾನು ಈ ಪತ್ರಿಕೆ ಸಂಪಾದಕರನ್ನ ಒಂದು ಮಾತು ಕೇಳ್ಕೊತೀನಿ. ಅವರ ಜೀವನದಲ್ಲಿ, ಅವರಂಥ ಜೀವನದಲ್ಲಿ ಯಾರ್ಯಾರು ನಿಮ್ಮ ಲಿಸ್ಟ್ನಲ್ಲಿದ್ದಾರೆ, ಪ್ರತಿ ತಿಂಗಳು ಒಬ್ಬೊಬ್ರದ್ದು ಒಂದೊಂದನ್ನು ದಯವಿಟ್ಟು ಕಲೆಕ್ಟ್ ಮಾಡಿ ಅದನ್ನು ಪಬ್ಲಿಷ್ ಮಾಡಿ ನಮ್ಮ ನಾಗರಿಕರಿಗೆ ಕೊಡಿ ಅದನ್ನು ಅಂತ ಕೇಳ್ಕೊತೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ಹಿಂದೆ ಏನು ನಡೆದಿದೆ, ಯಾವ ಥರ ಅವರು ಮಾಡ್ತಿದ್ದಾರೆ ಕೆಲಸಗಳು, ಅವನ್ನೆಲ್ಲ ನಮ್ಮ ಮುಂದಿನ ಜನ್ರೇಷನ್ಗೆ ಈ ಒಂದು ಪತ್ರಿಕೆ ಮುಖಾಂತರ ತಿಳಿದು ಎಲ್ಲ ಮಟ್ಟದಲ್ಲೂ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧರ್ಮದ ಉದ್ದೇಶ ಇರ್ಬೋದು, ಇನ್ನಿತರೆ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸ್ತಕ್ಕಂಥ ಪ್ರತಿಯೊಬ್ಬರನ್ನು ಇದರಲ್ಲಿ ಗುರುತಿಸಿ ಇವ್ರನ್ನ ಒಂದು ಪಬ್ಲಿಕ್ಕಿಗೆ ನಾವು ತಿಳಿಸೋವಂಥ ವ್ಯವಸ್ಥೆನ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮುಂದೆ ಉತ್ತಮವಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡ್ತಾ, ಜೊತೆಗೆ ಇದ್ರ ಜೊತೆಯಲ್ಲೇ ನಾವು ಕೂಡ ಇರ್ತೀವಿ. ಯಾಕೆಂದರೆ ನಾನು GST ಟ್ಯಾಕ್ಸ್ ಪ್ರಾಕ್ಟೀಷನರ್ ಅಸೋಸಿಯೇಷನಲ್ಲಿ ಪ್ರೆಸಿಡೆಂಟು, ಹಾಗೆ GST ಕಮಿಟಿನಲ್ಲಿ ಒಬ್ಬ ಮೆಂಬರು, ಮತ್ತು FKCCIನಲ್ಲಿ ಡೈರೆಕ್ಟರ್ ಆಗಿರೋದ್ರಿಂದ ಅದರಲ್ಲೂ ಕೂಡ GSTನೇ ನೋಡ್ತಾ ಇರೋದ್ರಿಂದ, ಸೊ ಆ ಒಂದು GST ಇನ್ಕಮ್ ಟ್ಯಾಕ್ಸು ಯಾವುದೇ ತೆರಿಗೆದು ಇರ್ಬೋದು, ದಯವಿಟ್ಟು ನಮ್ಮನ್ನು ಕೇಳಿ ನಾವು ನಮ್ಮ ಕೈಲಾದಂಥ ಸೇವೆನ ಮಾಡ್ತೀವಿ ಅಂತ ಹೇಳ್ತಾ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಕೂತಿರುವ ಗಣ್ಯರಿಗೆ ನನ್ನ ಮನಸ್ಪೂರ್ವಕವಾದ ವಂದನೆಗಳನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ದಿವಸದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸಹ ತಿಳಿದಿದೆ. ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆ ಮತ್ತು ಹಾಗೆ ಜೊತೆಯಲ್ಲಿ ಎಂಬ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮವನ್ನು ಈ ದಿವಸದಲ್ಲಿ ಹಮ್ಮಿಕೊಂಡಿದ್ದಾರೆ. ಹಾಗೆ ಈ ಒಂದು ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮಗೆ ಸಂತೋಷ್ ಸರ್ ಹೆಗ್ಡೆ ಅವರು ಅವರ ಮನೆಗೆ ಹೋಗಿ ನಾವು ಆಹ್ವಾನವನ್ನು ಮಾಡಿದಾಗ ಅವರು ಒಂದೇ ಮಾತಿನಲ್ಲಿ ನಾನು ಬರ್ತೇನೆ, 22ನೇ ತಾರೀಕು ನೀವು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಅಂತ ಹೇಳಿದರು. ನಿಜವಾಗೂ ಅದು ನಮಗೆ ತುಂಬ ಸಂತೋಷದ ದಿನವೇ ಆ ದಿವಸವೇ ಆಗಿತ್ತು. ಈ ದಿವಸ ಅವರ ಕೈಯಲ್ಲಿ ಈ ಜೊತೆಯಲ್ಲಿ ಪತ್ರಿಕೆ ಎಂಬುದನ್ನು ನಾವು ಬಿಡುಗಡೆಯನ್ನು ಮಾಡಿಸಿದ್ದೇವೆ. ಹಾಗೆ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಸಂತೋಷದ ದಿನ ನಮಗೆ ಆಗಿದೆ. ಹಾಗೆ ಈ ಪತ್ರಿಕೆಯ ಬಳಗದ ವಿಷಯದಲ್ಲಿ ಮಾತಾಡಬೇಕಾದ್ರೆ ಅನೇಕ ಸಂಘಟನೆಗಳಲ್ಲಿ ಅನೇಕ ಗುರುತಿಸ್ಕೊಂಡಿರೋರು ವೇದಿಕೆ ಮೇಲೆ ಇದ್ದಾರೆ. ಆದರೆ ಸಂಘಟನೆಗೂ ಮತ್ತು ಈ ಪತ್ರಿಕೆ ಮಾಧ್ಯಮದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಏಕೆಂದರೆ ಈ ಪತ್ರಿಕೆ ಎನ್ನುವುದು ಹೇಗಿರುತ್ತೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯವಾಗುತ್ತೆ ಒಂದೊಂದು ಸಾರಿ. ಏಕೆ ಅಂದರೆ ಸಂತೋಷ್ ಹೆಗ್ಡೆ ಸರ್ ಹೇಳ್ತಾಯಿದ್ರು, ಪತ್ರಿಕೆ ಮಾಧ್ಯಮ ಎಷ್ಟು ಪ್ರಾಮುಖ್ಯತೆ ಆಗಿದೆ ಈ ದಿವಸದಲ್ಲಿ ಅಂದರೆ ಅಷ್ಟು ಪ್ರಾಮುಖ್ಯತೆ ಆಗಿದೆ. ಆದರೆ ನಮ್ಮ ಪತ್ರಿಕೆ ಮಿತ್ರರು ಸಹ ಯಾವ ಒಂದು ದಾರಿಯನ್ನು ಹಿಡಿತಾ ಇದ್ದಾರೆ ಅಂದರೆ ನಿಜವಾಗೂ ಕೆಲವು ಸಂದರ್ಭಗಳಲ್ಲಿ ನಮಗೇ ಒಂಥರ ಬೇಜಾರಾಗುತ್ತೆ. ಆದರೆ ನಮಗೆ ಸಂತೋಷ್ ಸರ್ ಹೆಗ್ಡೆ ಹೇಳಿದ ಪ್ರಕಾರವಾಗಿ ಪ್ರಾಮಾಣಿಕವಾಗಿ ನಾವು ಪತ್ರಿಕೆಯನ್ನು ನಡೆಸಿದರೆ ಖಂಡಿತವಾಗಲೂ ಸಮಾಜದಲ್ಲಿರುವ ಪ್ರಜೆಗಳನ್ನು ಬದಲಾವಣೆ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಖಂಡಿತವಾಗಲೂ ಆಗುತ್ತೆ. ಅದೊಂದು ನಾನು ಸಂಪಾದಕರಾದ
ಸುರೇಶ್ ಸರ್ ಅವರಿಗೆ ನಾನೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಈ ಪೆನ್ ಇದೆಯಲ್ಲ, ಈ ಪೆನ್ ಭಾಳ ಇಂಪಾರ್ಟೆಂಟ್. ಇದು ಈ ಪೆನ್ನಿಗೆ ಎಷ್ಟು ಶಕ್ತಿ ಇದೆ ಗೊತ್ತಾ? ಈ ಚಾಕು ಇದೆಯಲ್ಲ, ಅಂದರೆ ಚಾಕು ಚೂರಿ ಎಲ್ಲ ಮಾತಾಡಬಾರ್ದು, ಆದರೂ ಈ ಚಾಕು ಚೂರಿಗಿನ್ನ ಹರಿತವಾಗಿದೆ ಈ ಪೆನ್ನು. ಏಕೆ ಅಂದರೆ ಈ ಪೆನ್ನು ಸತ್ಯವಾದದ್ದೇ ಬರಿಬೇಕು. ಅಸತ್ಯವಾದದ್ದೇನಾದರೂ ಬರೆದ್ರೆ, ಅವಾಗಲೇ ಹೇಳಿದರು, ಅಂದರೆ ಈ ಜೊತೆಯಲ್ಲಿ ಎಂಬ ಹೆಸರು ತುಂಬ ಚೆನ್ನಾಗಿದೆ, ಆದರೆ ಯಾರ ಜೊತೆಯಲ್ಲಿ ಇರಬೇಕು ಈ ಪತ್ರಿಕೆ ಅಲ್ವಾ? ಇದು ಕ್ವಶನ್ ಮಾರ್ಕ್ ಆಗಿ ಬರುತ್ತೆ. ಯಾರ ಜೊತೆಯಲ್ಲಿ ಇರಬೇಕು? ಪೆನ್ನು ಅಲ್ವಾ? ಅಂದರೆ ಪ್ರಾಮಾಣಿಕರ ಜೊತೆಯಲ್ಲಿ ಪೆನ್ನಿದ್ರೆ ಸಮಾಜದಲ್ಲಿ ಅನೇಕ ಬದಲಾವಣೆಗಳು ನಾವು ತರಬಹುದು. ಒಂದು ವೇಳೆ ಆ ಪೆನ್ನು ಬೇರೆಯವರ ಜೊತೆಯಲ್ಲಿದ್ದರೆ ಏನಾಗುತ್ತೆ ಹೇಳಿ? ದಾರಿ ತಪ್ಪುತ್ತೆ. ಅಂದರೆ ನಾವು ಅದ್ಭುತವಾಗಿ ಬೆಳಕನ್ನು ಬೆಳಗಿದ್ದೀವಿ ಇವತ್ತು ಅಲ್ವಾ? ಅಂದರೆ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆಸಬೇಕು ಪತ್ರಿಕೆ ಮಾಧ್ಯಮದವರು. ಆದರೆ ಪತ್ರಿಕೆ ಮಾಧ್ಯಮದವರು ಸಹ ಏನು ಮಾಡ್ತಾ ಇದ್ದಾರೆ? ಕತ್ತಲ ಕಡೆ ಹೋಗಬಾರ್ದು ನಾವು. ಅಂದರೆ ನಾನು ಅನೇಕ ವಿಷಯಗಳು ಹಂಚ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಹಾಗಾಗಿ ಹಾಗೆ ಸಮಯ ಅಭಾವ ತುಂಬ ಇದೆ. ಆದ್ದರಿಂದ ನನಗೆ ಎರಡು ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೂ, ವಿಶೇಷವಾಗಿ ನಮ್ಮ ಸಹೋದ್ಯೋಗಿ ಆಗಿರುವ ಸುರೇಶ್ ಅವರಿಗೂ ಅವರ ಬಳಗದವರಿಗೆ ನಾನು ವಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಧನ್ಯವಾದಗಳು ಸರ್. ಸುರೇಶ್ KNC ಮಾನ್ಯ ಸಂಪಾದಕರು, ಜೊತೆಯಲ್ಲಿ ಪತ್ರಿಕೆ ಮತ್ತು ಇನ್ನಿತರ ಎಲ್ಲ ಸಹ ಸಂಪಾದಕರು, ಉಪಸಂಪಾದಕರು, ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಪ್ರೀತಿಪೂರ್ವಕವಾದಂಥ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ.